ಮೆಹುಲ್ ಒಂದು ಕೇಸ್ಗಾಗಿ ಅರ್ಜೆಂಟ್ ಲಂಡನ್ಗೆ ಹೋಗ್ತಾನೆ. ಆಗ ಒಬ್ಬ ಇನ್ಸ್ಪೆಕ್ಟರ್ ಮೆಹುಲ್ನ ಆಫೀಸಿಗೆ ಬರ್ತಾನೆ. ಆಗ ಆಲಿಯಾ ಚೇರ್ ಮೇಲೆ ಕುತ್ಕೊಂಡು ಏನೋ ನೋಡ್ತಾ ಇದ್ಲು. ಆಲಿಯಾ, ನೀನೇನ್ ನೋಡ್ತಾ ಇದೀಯಾ? ಈ ಬಾಕ್ಸ್ ಮೆಹುಲ್ ಸರ್ ಕೊಟ್ಟಿ ಹೋಗಿರೋದು. ಮತ್ತೆ ಹೇಳಿದಾರೆ ಇದನ್ನ ನನ್ನ ಕೈ ಉಪಯೋಗಿಸ್ದೇನೆ ತೆಗಿಬೇಕು ಅಂತ. ಈಗ ಇದು ಹೇಗಾಗುತ್ತೆ? ಇನ್ಸ್ಪೆಕ್ಟರ್ ಕೂಡ ಬಾಕ್ಸ್ ನೋಡಿ ಯೋಚನೆ ಮಾಡ್ತಾನೆ. ಆಗ ಆಲಿಯಾ ಕಾಲು ಉಳುಕುತ್ತೆ. ಮತ್ತೆ ಆಲಿಯಾ ಇನ್ಸ್ಪೆಕ್ಟರ್ ನ ಮೇಲೆ ಬಿದ್ದ್ಬಿಡ್ತಾಳೆ. ಇನ್ಸ್ಪೆಕ್ಟರ್ ಕೂಡಲೇ ಎದ್ದು ನಿಂತ್ಕೊಳ್ತಾರೆ. ಮತ್ತೆ ಆಲಿಯಾಗೆ ಕೈ ಕೊಟ್ಟು ಎದೊಳಕ್ಕೆ ಹೇಳ್ತಾರೆ. ಆಲಿಯಾ ಇದನ್ನ ನೋಡಿ ತುಂಬಾ ಖುಷಿ ಆಗ್ತಾಳೆ. ಮತ್ತೆ ಬೇಗ ಬಾಕ್ಸ್ ಹತ್ರ ಹೋಗಿ ಹೇಳ್ತಾಳೆ. ಮತ್ತೆ ಹೇಳ್ತಾಳೆ, ಇದನ್ನ ಹೇಗೆ ಓಪನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಯ್ತು. ಅಸ್ಲಿಗೆ ಆಲಿಯಾಗೆ ಅಂತದ್ ಏನಾಯ್ತು? ಆಲಿಯಾಗೆ ಹೇಗೆ ಅರ್ಥ ಆಯ್ತು ಇದನ್ನ ಹೇಗೆ ಓಪನ್ ಮಾಡ್ಬೇಕಂತ? ಏನ್ ನಿಮ್ಗೆ ಅರ್ಥ ಆಯ್ತಾ? ಲಾಜಿಕಲ್ ಆರ್ಮಿ ಯೋಚನೆ ಮಾಡಿ. ಆಲಿಯಾ ಕೆಳಗಡೆ ಬಿದ್ದಾಗ ಆಲಿಯಾ ಎದೊಳೋದಕ್ಕೆ ಇನ್ಸ್ಪೆಕ್ಟರ್ ಕೈ ಕೊಟ್ಟಿದ್ರು. ಮತ್ತೆ ಮೆಹುಲ್ ಹೇಳಿದ್ದು ಆಲಿಯಾ ನಿಮ್ಮ ಕೈಯಿಂದ ಓಪನ್ ಮಾಡಬಾರ್ದು ಅಂತ. ಆದ್ರೆ ಅದನ್ನ ಇನ್ಸ್ಪೆಕ್ಟರ್ ಕೈಯಿಂದ ತೆಗಿಬಹುದಲ್ವಾ? ಆಲಿಯಾಗೆ ಇದು ಅರ್ಥ ಆಗ್ಬಿಡುತ್ತೆ. ಮತ್ತೆ ಆಲಿಯಾ ಇನ್ಸ್ಪೆಕ್ಟರ್ ನ ಹೆಲ್ಪ್ ಇಂದ ಬಾಕ್ಸ್ ಓಪನ್ ಮಾಡ್ತಾಳೆ. ಆಮೇಲೆ ಇನ್ಸ್ಪೆಕ್ಟರ್ ಮೆಹುಲ್ ನ ಬಗ್ಗೆ ಕೇಳ್ತಾರೆ. ಆಗ ಆಲಿಯಾ ಹೇಳ್ತಾಳೆ ಅವರು ಕೇಸ್ಗಾಗಿ ಲಂಡನ್ಗೆ ಹೋಗಿದಾರೆ ಅಂತ. ಆಗ ಇನ್ಸ್ಪೆಕ್ಟರ್ ಕೇಸ್ಗಾಗಿ ಆಲಿಯಾ ಹತ್ರ ಹೆಲ್ಪ್ ತಗೊಳ್ತಾರೆ. ಮತ್ತೆ ಆಲಿಯಾಗೆ ಹೇಳ್ತಾರೆ, ಅರ್ಜುನ್ ಕಾಲೋನಿಯ ಏರಿಯಾದಲ್ಲಿ ಒಂದು ATM ಮೆಷಿನ್ ಇಂದ ಎಲ್ಲ ಹಣವು ಕಳುವಾಗಿದೆ. ಮತ್ತೆ ಅಲ್ಲೊಂದು ಮೃತ್ಯು ಕಡ ಆಗಿದೆ. ಆಲಿಯಾ ಮತ್ತೆ ಇನ್ಸ್ಪೆಕ್ಟರ್ ಕ್ರೈಮ್ ಲೊಕೇಶನ್ ಗೆ ಹೋಗ್ತಾರೆ. ಇಲ್ಲಿ ATM ನ ಒಳಗಡೆ ಹೆಣ ಇತ್ತು. ಮತ್ತೆ ATM ಹೊಡೆದೋಗಿತ್ತು. ಆಲಿಯಾ ಮೆಷಿನ್ ಚೆನ್ನಾಗಿ ನೋಡ್ತಾಳೆ. ಮತ್ತೆ ನೋಡ್ತಿದ್ದಂಗೆ ಅರ್ಥ ಮಾಡ್ಕೊಳ್ತಾಳೆ, ಮೆಷಿನ್ ನ ಯಾರು ಮನುಷ್ಯ ಹೊಡೆದಿರೋದಲ್ಲ. ಯಾಕೆ ಲಾಜಿಕಲ್ ಆರ್ಮಿ ಆಲಿಯಾಗೆ ಈ ರೀತಿ ಯಾಕೆ ಅನಿಸ್ತು? ನೀವು ಯೋಚನೆ ಮಾಡಿ ಹೇಳ್ಬೋದಾ? ಮಷಿನ್ ನೋಡಿ ಅದರ ಜಾಗಕ್ಕಿಂತ ತುಂಬಾ ಮುಂದಕ್ಕಿದೆ. ಮತ್ತೆ ಅದರಲ್ಲಿ ಚೈನ್ ಎಳೆದಿರುವಂತ ಗುರುತು ಕೂಡ ಇದೆ. ಅಂದ್ರೆ ಯಾರೋ ಜೋರಾಗಿ ಮೆಷಿನ್ ಅನ್ನ ಎಳೆದಿದ್ದಾರೆ. ಯಾರು ಮೆಷಿನ್ ಅನ್ನ ಹೆಂಗೆ ಎಳಿಬಹುದು? ಇಷ್ಟೊಂದು ದೊಡ್ಡ ಹೆವಿ ಮೆಷಿನ್ ಅನ್ನ? ಇದು ನಿಜವಾಗ್ಲೂ ಸಾಧ್ಯನಾ? ಈ ರೀತಿ ಹೇಳ್ಕೊಂಡು ಆಲಿಯಾ ನಗ್ತಾ ಇರ್ತಾಳೆ. ಆಲಿಯಾ, ಕೇಸ್ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ. ಮತ್ ನೀನ್ ನಗೀತಾ ಇದೆಯಲ್ಲ, ನನಗನ್ಸೋದಿಲ್ಲ ನೀನು ಕೇಸ್ ಸಾಲ್ವ್ ಮಾಡ್ತೀಯ ಅಂತ. ಆಲಿಯಾ ಇನ್ಸ್ಪೆಕ್ಟರ್ ನ ಕೋಪದಿಂದ ನೋಡ್ತಾಳೆ. ಆಲಿಯಾ ಗ್ಲೌಸ್ ಹಾಕೊಂತಾಳೆ. ಮತ್ತೆ ಬಾಡಿಯ ಪಾಕೆಟ್ ಚೆಕ್ ಮಾಡ್ತಾಳೆ. ಆಗ ಅದರಲ್ಲಿ ತುಂಬಾನೇ ATM ಕಾರ್ಡ್ಸ್ ಇರುತ್ತೆ. ಅರೆ, ಇದು ಕಳ್ಳರ ಹತ್ರನೇ ಸಿಕ್ಕಿದೆಯಲ್ಲ. ಬಹುಶಃ ಹಣಕ್ಕಾಗಿ ಕಳ್ಳರು ಇವನನ್ನ ಹೊಡೆದಿರಬಹುದು. ಆಲಿಯಾ, ನೀನ್ ಇದನ್ನ ಹೇಗೆ ಹೇಳ್ತಾ ಇದೀಯಾ? ಲಾಜಿಕಲ್ ಆರ್ಮಿ, ನೀವ್ ATM ಅನ್ನ ನೋಡಿ ಹೇಳ್ಬಹುದಾ ಆಲಿಯಾ ಈ ರೀತಿ ಯೋಚನೆ ಮಾಡಿದಾಳೆ ಅಂತ? ಈ ವ್ಯಕ್ತಿ ಹತ್ರ 5 ಕಾರ್ಡ್ಸ್ ಇತ್ತು. ಮತ್ತೆ ಎಲ್ಲವೂ ಸಹ ಬೇರೆ ಬೇರೆ ಹೆಸರಿನದು. ಇದು ಹೇಗೆ ಪಾಸಿಬಲ್? ಅಂದ್ರೆ ಈ ವ್ಯಕ್ತಿ ಕಳ್ಳ, ಅಂದ್ರೆ ಇದು ಕಳ್ತನ ಆಗಿರೋ ಕಾರ್ಡ್ಸ್. ವಾ ಆಲಿಯಾ, ನೀನು ಮೆಹುಲ್ ನ ರೀತಿಯಲ್ಲಿ ಸ್ಮಾರ್ಟ್ ಆಗಿದ್ಯಾ. ಹೌದು ಸರ್. ಅದರಲ್ಲಿ ಯೋಚನೆ ಮಾಡುವಂತ ಮಾತೇನಪ್ಪ ಅಂತಂದ್ರೆ, ಇಷ್ಟು ಜನ ಕಳ್ಳರು ಹೇಗ್ ಬಂದ್ರು? ಮಾತು ಬೇರೆನೇ ಇದೆ. ಅಲ್ಲೇ CCTV ಫುಟೇಜಸ್ ಚೆಕ್ ಮಾಡೋದಕ್ಕೆ ಕ್ಯಾಮ್ರಾ ನೋಡ್ತಾಳೆ. ಆದ್ರೆ ಕಳ್ಳರು ಕ್ಯಾಮ್ರಾನ ಹೊಡೆದಾಕಿದ್ದಾರೆ. ಕಳ್ಳ ಕೂಡ ಇಡಿಯಟ್ ಸರ್, ಕ್ಯಾಮ್ರಾ ಹೊಡೆದಾಕಿದ್ದೇನೆ, ಆದ್ರೆ ಬರುವಂತ ಫುಟೇಜಸ್ ಬಂದೇ ಬರುತ್ತಲ್ವಾ? ಅಲ್ಲೇ ಫುಟೇಜಸ್ ಚೆಕ್ ಮಾಡ್ತಾಳೆ. ಆಗ ನೋಡ್ತಾಳೆ ಒಂದು ವೈಟ್ ಕಾರ್ ATM ನ ಹತ್ರ ಬಂದ್ಬಿಡುತ್ತೆ. ಮತ್ತೆ ಅದರಲ್ಲಿ 2 ಕಳ್ಳರು ಕೆಳಗಿಳಿತಾರೆ. ಇದು ಹೇಗೆ ಪಾಸಿಬಲ್? ಇಷ್ಟು ದೊಡ್ಡ ATM ಅನ್ನ ಬರೀ ಇಬ್ಬರೇ ಎಳೆದಿದ್ದಾರೆ. ಆದ್ರೆ ಆಲಿಯಾ ಅರ್ಥ ಮಾಡ್ಕೊಂಡಿದ್ದಲ್ಲ ಏನಾಗಿದೆ ಅಂತ. ನಿಮ್ಗೆ ಅರ್ಥ ಆಯ್ತಾ ಲಾಜಿಕಲ್ ಆರ್ಮಿ? ಯೋಚನೆ ಮಾಡಿ. ಕಳ್ಳರು ಮೊದಲು CCTV ಹೊಡೆದಾಕಿದ್ದಾರೆ. ಮತ್ತೆ ಚೈನ್ ಇಂದ ATM ಗೆ ಕಟ್ಟಿದ್ದಾರೆ. ಮತ್ತೆ ಆ ಚೈನ್ ಅನ್ನ ಕಾರ್ಗೆ ಕಟ್ಟಿದ್ದಾರೆ. ಮತ್ತೆ ಕಾರಿಂದ ATM ನ ಎಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಲಿಯಾ ಇದನ್ನೆಲ್ಲ ಇನ್ಸ್ಪೆಕ್ಟರ್ಗೆ ಅರ್ಥ ಮಾಡಿಸ್ತಾಳೆ. ಆಗ ಇನ್ಸ್ಪೆಕ್ಟರ್ ಪೂರ್ತಿ ಇಂಪ್ರೆಸ್ ಆಗ್ಬಿಡ್ತಾನೆ. ಖಂಡಿತ ನಮಗೆ ಹೊರಗೆ ಕಾರಿನ ಟೈರ್ ಗುರುತುಗಳು ಸಹ ಸಿಗುತ್ತೆ. ಇಷ್ಟು ದೊಡ್ಡ ಮೆಷಿನ್ ಹಿಡಿಯುವಾಗ ಟೈರ್ ಮೇಲೆ ಪ್ರೆಷರ್ ಕೂಡ ಬಿದ್ದಿರುತ್ತೆ. ಮತ್ತೆ ಹೇಗೆ ಆಲಿಯಾ ಹೇಳಿದ್ಲು ಅದೇ ರೀತಿಯಲ್ಲಿ ಹೊರಗಡೆ ಟೈರ್ ನ ಗುರುತುಗಳಿರುತ್ತೆ. ಆಲಿಯಾ ಇನ್ ಫುಲ್ ಫಾರ್ಮ್. ಆಲಿಯಾಗೋಸ್ಕರ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲಿಯಾ ಮತ್ತೆ ಇನ್ಸ್ಪೆಕ್ಟರ್ ಟೈರ್ ನ ಗುರುತುಗಳನ್ನ ಫಾಲೋ ಮಾಡ್ತಾ ಹೋಗ್ತಾ ಇರ್ತಾರೆ. ಒಂದು 4 ದಾರಿ ಹತ್ರ ಹೋಗ್ತಾರೆ. ಇಲ್ಲಿಂದ ಕಾರ್ನ ಟ್ರ್ಯಾಕ್ ಮಾಡೋದು ತುಂಬಾನೇ ಕಷ್ಟ ಆಗಿರುತ್ತೆ. ಮತ್ತೆ ಕಷ್ಟವಾಗಿರೋ ಕೆಲಸನ ಸುಲಭ ಮಾಡೋದು ಬಾಜಿಗರ್ ಅಂತ ಕರೀತಾರೆ. ಮತ್ತೆ ಇಲ್ಲಿನ ಬಾಜಿಗರ್ ಇವತ್ತು ನಾನು. ಆಲಿಯಾಗ ಅರ್ಥ ಆಗುತ್ತೆ ಈ ಕಾರ್ ಯಾವ ರಸ್ತೆಯಲ್ಲಿ ಹೋಗಿದೆ ಅಂತ. ಆದ್ರೆ ನಿಮ್ಗೇನಾದ್ರೂ ಅರ್ಥ ಆಯ್ತಾ ಲಾಜಿಕಲ್ ಆರ್ಮಿ? ATM ನ ಮುಂದೆ ಇರುವಂತ ಗುರುತುಗಳನ್ನ ಗಮನ ಇಟ್ಟು ನೋಡಿ. ಅದರಲ್ಲಿ ಗುರುತುಗಳ ಜೊತೆಗೆ ಆಯಿಲ್ ಕೂಡ ಇತ್ತು. ಮತ್ತೆ ಇಲ್ಲಿ 4th ರಸ್ತೆಯಲ್ಲಿ ನೋಡಿ ಗುರುತುಗಳ ಜೊತೆಗೆ ಆಯಿಲ್ ಕೂಡ ಇದೆ. ಅಂದ್ರೆ ಕಳ್ಳ ಇದೇ ರಸ್ತೆಯಲ್ಲಿ ಹಣ ತಗೊಂಡು ಹೋಗಿದ್ದಾನೆ. ಆಲಿಯಾ ಆ ರಸ್ತೆಯಲ್ಲಿ ಮುಂದೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಆಗ ಇನ್ಸ್ಪೆಕ್ಟರ್ ಹಿಂದೆಯಿಂದ ಆಲಿಯಾಗೆ ಜೋರಾಗಿ ಕರೆದು ಹೇಳ್ತಾನೆ. ಮತ್ತೆ ಆಲಿಯಾಗೆ ಹೇಳ್ತಾನೆ, ಆಜಾದ್ ನಗರಲ್ಲಿ ATM ಮೆಷಿನ್ ಕಳ್ತನ ಆಗಿದೆ. ಇಬ್ರು ಕಾರಲ್ಲಿ ಕುತ್ಕೊಂಡು ಆಜಾದ್ ನಗರ್ಗಾಗಿ ಹೊರಡ್ತಾರೆ. ಅಲ್ಲಿ ನೋಡ್ತಾರೆ ಸಂಪೂರ್ಣವಾಗಿ ATM ಮಿಷನ್ ಕಳ್ಳತನ ಆಗಿದೆ. ಅದರಲ್ಲಿ ಒಂದು ಬಾಕ್ಸ್ ಇಟ್ಟಿದ್ರು. ಇನ್ಸ್ಪೆಕ್ಟರ್ ಆ ಬಾಕ್ಸ್ ಅನ್ನ ಓಪನ್ ಮಾಡ್ತಾನೆ. ಅದರಲ್ಲಿ ಟೈಮ್ ಬಾಂಬ್ ಇರುತ್ತೆ. ಅವ್ರು ಕೂಡಲೇ ಆಲಿಯಾನ ಕರೀತಾರೆ. ಆಲಿಯಾ ಬಾಂಬ್ ನೋಡಿ ಹೆದರ್ಕೊಳ್ತಾಳೆ. ಅಷ್ಟೊಂದು ಟೈಮ್ ಉಳ್ದಿರ್ಲಿಲ್ಲ. ನೀವು ಬಾಂಬ್ ನ ನೋಡಿ ಹೇಳ್ಬೋದಾ ಬಾಂಬ್ ನ ಡಿಫ್ಯೂಸ್ ಮಾಡೋದಕ್ಕೆ ಯಾವ ವೈರ್ ಕಟ್ ಮಾಡಬಹುದಂತ? ಒಂದು ವೈರ್ ರಾಂಗ್ ಆಗಿದೆ. ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ.
8 4 ಬಾಲ್ಸ್ಗೆ ಕನೆಕ್ಟ್ ಆಗಿದೆ, 6 3 ಬಾಲ್ಗೆ ಮತ್ತೆ 4 2 ಬಾಲ್ಗೆ. ಅಂದ್ರೆ ನಂಬರ್ ಅದರ ಹಾಫ್ ಬಾಲ್ಸ್ ಆಫ್ ನಂಬರ್ಗೆ ಕನೆಕ್ಟ್ ಆಗಿದೆ, ಆದ್ರೆ 2 ಬಾಲ್ಸ್ಗೆ ಕನೆಕ್ಟ್ ಆಗಿದೆ. ಈ ವೈರ್ ರಾಂಗ್ ಆಗಿದೆ. ಆಲಿಯಾ ಇದು ಅರ್ಥ ಮಾಡ್ಕೊಳ್ತಾಳೆ ಮತ್ತೆ ಬಾಂಬ್ ನ ಡಿಫ್ಯೂಸ್ ಮಾಡ್ತಾಳೆ. ಆಲಿಯಾಗಾಗಿ ಜಲ್ದಿ ವಿಡಿಯೋನ ಲೈಕ್ ಮಾಡಿ. ಇಲ್ಲಿ ಕೂಡ ಸೇಮ್ ಆಗಿದೆ, ಸಿಸಿಟಿವಿ ಹೊಡೆದಾಕಿದ್ದಾರೆ, ಹೊರಗಡೆ ಟೈರ್ ನ ಗುರುತುಗಳಿದೆ. ಅನ್ಸುತ್ತೆ ಆ ಕಳ್ಳ ಆ ATM ನಂತರ ಇಲ್ಲಿಗೆ ಬಂದಿದ್ದಾನೆ ಮತ್ತೆ ಇಲ್ಲಿನ ATM ಕದ್ದು ಓಡೋಗಿದ್ದಾನೆ. ಇಲ್ಲ ಸರ್, ಇಲ್ಲಿಗೆ ಆ ಕಳ್ಳ ಬರಲಿಲ್ಲ, ಬಹುಶಃ ಇಲ್ಲಿ ಯಾರೋ ಬೇರೆ ಬಂದಿದ್ರು. ಇಲ್ಲಿ ಒಂದು ವಿಷಯ ಬೇರೆನೇ ಇದೆ. ಏನ್ ಲಾಜಿಕಲ್ ಆರ್ಮಿ, ಆಲೆಗೆ ರೀತಿ ಯಾಕೆ ಅನಿಸ್ತು ಇಲ್ಲಿ ಬೇರೆ ಯಾರೋ ಕಳ್ಳ ಬಂದಿದೆ ಅಂತ? ಯೋಚನೆ ಮಾಡಿ. ಇಲ್ಲಿ ಟೈರ್ ನ ಜೊತೆಗೆ ಆಯಿಲ್ ನ ಗುರುತುಗಳು ಇರಲಿಲ್ಲ, ಅಂದ್ರೆ ಕಳ್ತನ ಬೇರೆ ಕಾರಲ್ಲಿ ಆಗಿರೋದು. ಮತ್ತೆ ಇಬ್ಬರು ವ್ಯಕ್ತಿಗಳ ಹೆಜ್ಜೆ ಗುರುತು ಸಹ ಇದೆ, ಮತ್ತೆ ಅಲ್ಲಿಂದ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಓಡಿದ್ದಾನೆ. ಅಂದ್ರೆ ಇರ್ಬೋದು ಕಳ್ಳರ ಗುಂಪೆ ಇದೆ ಅಂತ. ಆಲೆ ಇನ್ಸ್ಪೆಕ್ಟರ್ ನೋಡಿ ಒಂದು ಸ್ಮೈಲ್ ನ ಕೊಡ್ತಾಳೆ. ಆಲೆ ಮುಂದಿನ ದಿನ ಕೇಸ್ ನ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆಗ ಅಲ್ಲಿಗೆ ಕಾಲ್ ಬರುತ್ತೆ. ಶೀಲಾನಗರಲ್ಲಿ ಮತ್ತೊಂದು ATM ಕಳ್ತನ ಆಗಿದೆ. ಆಲಿಯಾ ಕೊಳ್ಳೆ ಕಳ್ತನ ಆಗಿರೋ ಲೊಕೇಶನ್ಸ್ ಅನ್ನ ಮೊಬೈಲ್ ಮ್ಯಾಪ್ ಅಲ್ಲಿ ನೋಡ್ತಾಳೆ ಮತ್ತೆ ಅರ್ಥ ಮಾಡ್ಕೊಳ್ತಾಳೆ ಮುಂದಿನ ಕಳ್ತನ ಎಲ್ಲಾಗುತ್ತೆ ಅಂತ. ಮೊದಲನೇ ಕಳ್ತನ ಅರ್ಜುನ್ ನಗರಲ್ಲಿ ಆಯ್ತು, ಎರಡನೇದು ಆಜಾದ್ ನಗರಲ್ಲಿ, ಮೂರನೇದು ಶೀಲಾನಗರಲ್ಲಿ. ಹಾಗಾದ್ರೆ ಯೋಚನೆ ಮಾಡಿ ನನ್ಗೆ ಹೇಳಿ, ಮುಂದಿನ ಕಳ್ತನ ಅಲ್ಕಾಪುರ್, ಸದಾರ್ ನಗರ್, ಕೆಟಿ ನಗರಲ್ಲಿ ಯಾವ ನಗರಲ್ಲಿ ಆಗುತ್ತೆ ಅಂತ ಯೋಚನೆ ಮಾಡಿ. ಕಳ್ಳ ಕೇವಲ ನಗರ್ನ ಏರಿಯಾದಲ್ಲಿ ಕಳ್ತನ ಮಾಡ್ತಿದ್ದಾನೆ. ಅರ್ಜುನ್ ನಗರ್, ಆಜಾದ್ ನಗರ್, ಶೀಲಾನಗರ್. ಅಂದ್ರೆ ಮುಂದಿನ ಕಳ್ತನ ಆಗುತ್ತೆ ಕೆಟಿ ನಗರಲ್ಲಿ. ಈಗ ಕೆಟಿ ನಗರಲ್ಲಿ 3 ATM ಮಿಷಿನ್ ಇದೆ. ಆಲಿಯಾ ಮೊದಲನೇದು ಹೋಗಿ ನೋಡ್ತಾಳೆ, ಮತ್ತೆ ಎರಡನೇದು ಹೋಗಿ ನೋಡ್ತಾಳೆ, ಮತ್ತೆ ಮೂರನೇದು ಹೋಗಿ ನೋಡ್ತಾಳೆ, ಮತ್ತೆ ಅರ್ಥ ಮಾಡ್ಕೊಳ್ತಾಳೆ ಮುಂದಿನ ಕಳ್ತನ ಎಲ್ಲಿ ಆಗುತ್ತೆ ಅಂತ. ಏನು ನೀವು ಹೇಳ್ಬೋದಾ ಲಾಜಿಕಲ್ ಆರ್ಮಿ? ಮೊದಲನೇ ATM ಅಲ್ಲಿ 2 ಗಾರ್ಡ್ಸ್ ಇದ್ದಾರೆ, ಎರಡನೇದಲ್ಲಿ ಔಟ್ ಆಫ್ ಸರ್ವಿಸ್ ಇದೆ. ಅಂದ್ರೆ ಕಳ್ಳ ಮೂರನೇ ATM ಅಲ್ಲಿ ಕಳ್ತನ ಮಾಡ್ತಾನೆ. ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಾಳೆ, ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತೀನಿ ಅಥವಾ ಮಾಡೋದ್ ಬೇಡವಾ? ಒಬ್ಬಳೆ ಕಳ್ಳರನ್ನ ಹಿಡಿದ್ಬಿಟ್ರೆ ಮಿಹುಲ್ ಸರ್ ಖುಷಿ ಆಗ್ಬಿಡ್ತಾರೆ, ಶಬ್ಬಾಷ್ ಅಂತಾರೆ. ಆಲೆ ದಿನ ಯೋಚನೆ ಮಾಡ್ತಾ ನಗಿತಾ ಇರ್ತಾಳೆ. ಮತ್ತೆ ತಪ್ಪಾಗಿ ಇನ್ನೊಂದು ATM ಹತ್ರ ಹೋಗಿ ಕಳ್ಳರಿಗಾಗಿ ಕಾಯ್ತಾ ಇರ್ತಾಳೆ. ಈ ಕಳ್ಳ ಇಲ್ಲಿವರೆಗೂ ಯಾಕೆ ಬಂದಿಲ್ಲ? ಆಲಿಯಾ ಹಿಂದೆ ನೋಡ್ತಾಳೆ, ಆಗ ಶಾಕ್ ಆಗ್ಬಿಡ್ತಾಳೆ. ATM ಔಟ್ ಆಫ್ ಸರ್ವಿಸ್. ಓ ನೋ, ರಾಂಗ್ ATM ಗೆ ಬಂದ್ಬಿಟ್ಟೆ. ಅಲ್ಲಿ ಕೂಡಲೇ ಮೂರನೇ ATM ಗೆ ಹೋಗ್ತಾಳೆ, ಆದ್ರೆ ಅಲ್ಲಿವರೆಗೂ ಕಳ್ತನ ಮಾಡಿ ಹೋಗ್ಬಿಟ್ಟಿರ್ತಾನೆ. ಅರೆ ನಾನ್ ಸತ್ತೆ. ಇನ್ನ ಆಲಿಯಾ ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡ್ತಾಳೆ, ಪಕ್ಕದಲ್ಲಿ ಜಾಫರ್ ನಗರ್ ಇರುತ್ತೆ. ಆಲಿಯಾ ಕೂಡಲೇ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಜಾಫರ್ ನಗರ್ ಗೆ ಕರ್ಕೊಳ್ತಾಳೆ, ಮತ್ತೆ ಅವಳು ಸಹ ಅಲ್ಲಿಗೆ ತಲುಪ್ತಾಳೆ. ಕಳ್ಳ ಅಲ್ಲಿ ಆಲ್ರೆಡಿ ATM ಅಲ್ಲಿ ಕಳ್ತನ ಮಾಡ್ತಿದ್ದ. ಆಲಿಯಾ ಹಿಂದೆಯಿಂದ ಹೋಗಿ ಒಂದು ಕಳ್ಳನಿಗೆ ಹಿಂದೆಯಿಂದ ಅವಳ ಬ್ಯಾಗ್ ಅಂತ ಹೊಡಿತಾಳೆ, ಮತ್ತೆ ಇನ್ನೊಬ್ಬನಿಗೆ ಜಮ್ ಮಾಡಿ ಕಿಕ್ ಹೊಡಿತಾಳೆ, ಮತ್ತೆ ಮೊದಲನೇದಾಗಿ ಒಂದು ದೊಡ್ಡದಾಗಿ ಪಂಚ್ ಹೊಡಿತಾಳೆ. ಇಬ್ಬರು ಕಳ್ಳರು ಅಲ್ಲೇ ಬಿದ್ದೋಗ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬರ್ತಾರೆ, ಮತ್ತೆ ಇಬ್ಬರು ಕಳ್ಳರನ್ನ ಹಿಡ್ಕೊಂಡ್ ಬರ್ತಾರೆ. ಈಗ ಅವ್ರಿಗೆ ಹೆಂಗನ್ನ ಹಿಡಿಯೋಣ? ಅಲ್ಲೇ ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡ್ತಾಳೆ, ಪಕ್ಕದಲ್ಲಿ ಆ ಕಾರ್ ನಗರ್ ಇತ್ತು. ಈ ಬಾರಿ ಕಳ್ಳನ ಹಿಡಿಯೋದ್ ಬೇಡ, ಅವರ ಹಿಂಬಾಲಿಸೋಣ. ಕಳ್ಳ ಆ ಕಾರ್ ನಗರಿಂದ ಕಳ್ತನ ಮಾಡಿ ಹೋಗ್ತಾ ಇರ್ತಾನೆ. ಅಲ್ಲೇ ಮತ್ತೆ ಇನ್ಸ್ಪೆಕ್ಟರ್ ಅವ್ರನ್ನ ಹಿಂಬಾಲಿಸ್ತಾರೆ, ಮತ್ತೆ ಅವರ ಅಡ್ಡದವರೆಗೂ ತಲುಪ್ತಾರೆ. ಅಲ್ಲಿ ಪೂರ್ತಿ ಅವರ ಗ್ಯಾಂಗ್ ಅನ್ನ ಹಿಡಿದು ಬಿಡ್ತಾರೆ. ಕೇಸ್ ಸಾಲ್ವ್ಡ್. ಆಲಿಯಾ ರಾಕ್ಸ್.